ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಟ್ಯಾಲೆಂಟ್ ಹಂಟರ್. ಅಲ್ಲಲ್ಲ ಬದಲಾದ ಹೆಸರಿನಲ್ಲಿ ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ಕಳೆದ ಅಧ್ಯಾಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅವತಾರದ ಬಗ್ಗೆ ತಿಳ್ಕೊಂಡ್ವಿ. ಈ ಅಧ್ಯಾಯದಲ್ಲಿ ರಾಯರು ಪರಿಮಳಾಚಾರ್ಯದ ಬಗ್ಗೆ ತಿಳಿಯೋಣ. ರಾಘವೇಂದ್ರ ಸ್ವಾಮಿಗಳಿಗೆ ಪರಿಮಳಾಚಾರ್ಯ ಎಂಬ ಬಿರುದನ್ನು ಕೊಟ್ಟೋರು ಯಾರು, ಯಾವ ಸಂದರ್ಭದಲ್ಲಿ ಕೊಟ್ಟರು ಎಂಬುದನ್ನು ಈ ಅಧ್ಯಾಯದಲ್ಲಿ ಸ್ವಲ್ಪ ವಿವರವಾಗಿ ತಿಳಿಯೋಣ. ರಾಯರ ಪ್ರೌಢಾವಸ್ಥೆ, ವೈವಾಹಿಕ ಜೀವನದ ಬಗ್ಗೆ ನಾನು ಹೆಚ್ಚೇನು ವಿವರವಾಗಿ ಹೇಳೋದಿಲ್ಲ. ತಿಮ್ಮಣ್ಣಾಚಾರ್ಯರು ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ. ಇಲ್ಲಿ ಪೂರ್ವಾಶ್ರಮ ಅಂತ ಹೇಳಿದ್ರೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸುವ ಮುಂಚಿನ ಅವಧಿಗೆ ಪೂರ್ವಾಶ್ರಮ ಅಂತ ಕೇಳ್ಬೋದು. ತಿಮ್ಮಣ್ಣಾಚಾರ್ಯರು ತಮ್ಮ ಕುಲಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಹತ್ರ ವೆಂಕಟನಾಥರನ್ನ ಅರ್ಥಾತ್ ರಾಯರನ್ನ ವಿದ್ಯಾಭ್ಯಾಸಕ್ಕಾಗಿ ಒಪ್ಪಿಸ್ತಾರೆ. ಕೆಲ ದಿನಗಳ ನಂತರ ಒಂದು ದಿನ ಶ್ರೀ ಸುಧೀಂದ್ರ ತೀರ್ಥರು ಉನ್ನತ ವ್ಯಾಸಂಗವಾದ ಶ್ರೀ ಜಯತೀರ್ಥರು ರಚಿಸಿದ ಶ್ರೀಮನ್ಯಾಯ ಸುಧೆಯನ್ನ ಪಾಠ ಮಾಡೋ ಸಮಯದಲ್ಲಿ ಶ್ರೀಮನ್ಯಾಯ ಸುಧಾ ಅಂದರೆ ವೇದಾಭ್ಯಾಸದಲ್ಲಿ PhD ಇದ್ದ ಹಾಗೆ. ಇದನ್ನು ಪಾಠ ಮಾಡೋ ಸಮಯದಲ್ಲಿ ಕ್ಲಿಷ್ಟವಾದ ವಿಷಯವನ್ನು ನಾಳೆ ಹೇಳ್ತೇನೆ ಎಂದು ಪಾಠವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಈ ವಿಷಯವನ್ನು ಯಾವ ಶಿಷ್ಯನಾದರೂ ವಿಚಾರ ಮಾಡ್ತಾನೋ ಇಲ್ಲವೋ ಎಂದು ನೋಡೋಣ ಎಂದು ಪರೀಕ್ಷಿಸಲು ಅಂದು ರಾತ್ರಿ ಶಿಷ್ಯರು ಮಲಗಿರುವ ಕಡೆಗೆ ಹೋಗಿ ನೋಡಲಾರಂಭಿಸಿದರು. ಶಿಷ್ಯರೆಲ್ಲರೂ ಮಲಗಿಬಿಟ್ಟಿದ್ರು. ಆದರೆ ವೆಂಕಟನಾಥ ಮಾತ್ರ ರಾತ್ರಿ ಇಡೀ ಸಾಧನೆ ಮಾಡಿ ಬೂದಿಯ ಪಕ್ಕದಲ್ಲಿ ಚಳಿಯಲ್ಲಿ ನಡುಗುತ್ತಾ ಮಲಗಿದ್ದ. ಅದನ್ನು ಗಮನಿಸಿದ ಗುರುಗಳು ಅವನು ಬರೆದ ತಾಳೆಗೆರೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ತಾವು ಹೇಳಿದ ಪಾಠವನ್ನು ಸಲೀಸಾಗಿ ಪೂರ್ಣ ಮಾಡಿದ್ದಾನೆಂದು ಗುರುಗಳು ಖುಷಿಯಿಂದರು. ತಮ್ಮ ಶಾಲನ್ನು ವೆಂಕಟನಾಥಗೆ ಹೊದಿಸಿ ಹೋದರು. ಮರುದಿನ ವೆಂಕಟನಾಥ ತಮ್ಮ ಮೇಲೆ ಗುರುಗಳ ಶಾಲನ್ನು ಗಮನಿಸಿದ. ಓಹೋ, ಗುರುಗಳ ಶಾಲನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಅಪರಾಧಿ ಪಟ್ಟಕ್ಕೆ ಇಳಿಸಲು ಎಲ್ಲ ಸಹಪಾಠಿಗಳು ಮಾಡಿರುವ ಕೆಲಸವಿರಬೇಕು ಇದು ಎಂದು ಗುರುಗಳ ಹತ್ರ ದೂರು ಕೊಡಲು ಹೋದಾಗ ಶ್ರೀಗಳು ರಾತ್ರಿ ಆದ ಘಟನೆ ಎಲ್ಲವನ್ನು ವಿವರಿಸಿದರು. ನಾನು ಹಿಂದಿನ ದಿನ ಬಿಟ್ಟ ಭಾಗಕ್ಕೆ ಚೊಕ್ಕದಾಗಿ ವ್ಯಾಖ್ಯಾನಿಸಿರುವ ವೆಂಕಟನಾಥನ್ನು ಹೋಳ್ತಾ, ನೀನು ಇಟ್ಟಿರುವ ಪರಿಮಳ ಎಂದು ಹೆಸರು ನಿಜವಾಗಿಯೂ ಅರ್ಥಪೂರ್ಣವಾಗಿದೆ. ಇಂದಿನಿಂದ ನೀನು ಪರಿಮಳಾಚಾರ್ಯ ಎಂಬುದಾಗಿ ಜಗತ್ಪ್ರಸಿದ್ಧಿಯಾಗು ಎಂದು ಗುರುಗಳು ವೆಂಕಟನಾಥನಿಗೆ ಬಿರುದನ್ನು ಕೊಟ್ಟರು. ಅಂದಿನಿಂದ ಶ್ರೀ ಸುಧೀಂದ್ರ ತೀರ್ಥರು ಧರ್ಮ ಪ್ರಚಾರವನ್ನು ಎಲ್ಲೇ ಹೋದರೂ ಅವರೊಂದಿಗೆ ವೆಂಕಟನಾಥ ಇದ್ದೇ ಇರುತ್ತಿದ್ದರು. ಅವರು ದೇಶದೆಲ್ಲೆಡೆ ಅದ್ಧೂರಿ ಸ್ವಾಗತವನ್ನು ಸಿಗುತ್ತಿತ್ತು. ಸ್ನೇಹಿತರೆ, ಮಂತ್ರಾಲಯದಲ್ಲಿ ನಾವು ತೆಗೆದುಕೊಳ್ಳುವ ಪರಿಮಳ ಪ್ರಸಾದ ಈ ಪರಿಮಳ ಗ್ರಂಥದಷ್ಟೇ ಪವಿತ್ರ. ತಿಳಿತಲ್ಲ ಸ್ನೇಹಿತರೆ, ಪರಿಮಳಾಚಾರ್ಯರು ಎಂಬ ಬಿರುದು ರಾಯರಿಗೆ ಸಿಕ್ಕಿರುವ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.